ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶುಕ್ರವಾರ ಸ್ನೇಹಿತರೆ. ಬನ್ನಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ರವೆ ಇಡ್ಲಿ ಚಟ್ನಿ ಮಾಡಿಟ್ಟಿದ್ದೀನಿ. ಈಗ ಪಾತ್ರೆ ತೊಳಿಬೇಕು. ಯರಾವಿರಿ ಕೆಲಸ ನೆನೆಸ್ಕೊಂಡ್ರೆ ಒಂದು ತಲೆ ಕೆಟ್ಟು ಹೋಗ್ತಾ ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ. ಇವಾಗ ಜಸ್ಟ್ ಹೂವೆಲ್ಲ ಬಿಡಿಸ್ಕೊಂಬಂದು ಇಷ್ಟೊತ್ತವರೆಗೂ ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಒಬ್ಬರಂತೂ ರೆಗ್ಯುಲರಾಗಿ ಕಮೆಂಟ್ ಆಗ್ತೀರಾ ಇನ್ಸ್ಟಾದಲ್ಲಿ, ಯೂಟ್ಯೂಬ್ನಲ್ಲಿ, ಅಕ್ಕ ದಯವಿಟ್ಟು ಏನು ಡಯಟ್ ಪ್ಲ್ಯಾನ್ ಕೊಡಿ ಅಂತ. ನಾನು ಪ್ರತಿ ಸರಿ ಹೇಳ್ತಿರ್ತೀನಿ, ನಂದು ಸ್ಪೆಷಲಾಗಿ ಏನು ಡಯಟ್ ಪ್ಲ್ಯಾನ್ ಇರಲ್ಲ. ಹಣ್ಣು ತರಕಾರಿಗಳು ಮನೇಲಿರೋ ಅಂಥ ತಿಂಡಿ, ಮನೆಗೆ ಮಾಡಿರೋ ತಿಂಡಿ. ಬೆಳಗ್ಗೆ ಹೊತ್ತು ಕಂಪಲ್ಸರಿ ರೈಸ್ ಅಂತೂ ಸ್ಕಿಪ್ ಮಾಡ್ತೀನಿ. ಹೇಳಿದ್ದೀನಿ ಸುಮಾರು ಸಲ, ಯಾವುದೇ ಸ್ವೀಟನ್ನ ಖಾಲಿ ಹೊಟ್ಟೆನಲ್ಲಿ ಕನ್ಸ್ಯೂಮ್ ಮಾಡಬೇಡಿ. ಬೆಳಗ್ಗೆನೇ ಕಾಫಿ ಟೀನ ಖಾಲಿ ಹೊಟ್ಟೆನಲ್ಲಿ ಯಾವತ್ತೂ ಸ್ವೀಟ್ ತಿನ್ನಬಾರ್ದು. ಯಾಕೆಂದರೆ ನಾವು ಬೆಳಗ್ಗೆ ಹೊಟ್ಟೆಗೆ ಏನು ತೊಗೋತೀವಿ ಖಾಲಿ ಹೊಟ್ಟೆಗೆ ಅದೇ ನಮಗೆ ಇಂಪಾರ್ಟೆಂಟು. ಸೊ ಹಾಗಾಗಿ ಹೆಲ್ದಿ ಫುಡ್ನ ಬೆಳಗ್ಗೆ ಹೊತ್ತು ತೊಗೊಳ್ಳಿ. ಕಾರ್ಬೋ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಸ್ವೀಟ್ಸ್ ಎಲ್ಲ ಕಡಿಮೆ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಸ್ವಲ್ಪ ರಾಗಿ ಮಾಲ್ಟು ಈ ಥರದ್ದೆಲ್ಲ ಕುಡೀರಿ. ರೈಸ್ ಕಂಪ್ಲೀಟ್ ಬೆಳಗ್ಗೆ ಹೊತ್ತು ತೊಗೋಬೇಡಿ. ನಾನು ಫಾಲೋ ಮಾಡೋದನ್ನ ಹೇಳ್ತೀನಿ, ಯಾಕೆಂದರೆ ನನಗೆ ಅಡ್ಜಸ್ಟ್ ಆಗಿದ್ದು ನಿಮ್ಗೆ ಎಲ್ರಿಗೂ ಅಡ್ಜಸ್ಟ್ ಆಗಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ. ಸೊ ಏನು ಅಂದರೆ ನನಗೆ ಮೇಯ್ನು ವರ್ಕೌಟಿಂದ ಅಥವಾ ಎಕ್ಸಸೈಸಿಂದ ನಾನು ಈ ಥರ ಸಣ್ಣಕ್ಕಿದ್ದೀನಿ ಅಷ್ಟೇನೆ. ಸೊ ಇದನ್ನು ನೀವು ಫಾಲೋ ಮಾಡಲೇಬೇಕು. ವರ್ಕೌಟ್ ಅಥವಾ ಎಕ್ಸಸೈಸ್ ಅಥವಾ ಯೋಗ ಅಥವಾ ವಾಕ್ ಯಾವುದಾದ್ರೂ ಒಂದು ಕಂಪಲ್ಸರಿ ನನ್ನ ಪ್ರಕಾರ ಮಾಡಲೇಬೇಕು. ಇಲ್ಲ ಅಂದರೆ ಖಂಡಿತ ಸಣ್ಣ ಆಗೋಕ್ಕೆ ಸಾಧ್ಯ ಇಲ್ಲ ಬರೀ ಡಯಟ್ ಮಾಡಿಕೊಂಡು, ಆಯಿತಾ. ಡಯಟ್ ಅಂದರೆ ನಾನು ಇವಾಗ ನೋಡಿ ರವೆ ಇಡ್ಲಿ ಮಾಡಿದ್ದೀನ, ನನ್ನ ಪ್ಲೇಟಲ್ಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ. ನಾನು ಯಾವಾಗಲೂ ಅಷ್ಟೇ ಇಷ್ಟೇ ನಾನು ತೊಗೊಳ್ಳೋದು. ತುಂಬ ಸಣ್ಣ ಆಗಬೇಕು ಅಂತ ಗೋಲ್ ಇದ್ದಾಗ ಮಾತ್ರ ಬೆಳಗ್ಗೆ ಹೊತ್ತು ಇದನ್ನ ರೈಸ್ ಕಂಟ್ರೋಲ್ ಮಾಡಿ ಜಾಸ್ತಿ ರಾಗಿ ಮಾಲ್ಟ್ ತೊಗೊತೀನಿ. ರಾಗಿ ಮಾಲ್ಟ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸಲ ಮಾಡಿಟ್ಕೊಂಡ್ರೆ ನನಗೊಂದು 5-6 ತಿಂಗಳಾಗುತ್ತೆ. ಅಷ್ಟು ಮಾಡಿಟ್ಕೊಂಡ್ಬಿಡ್ತೀನಿ. ಪಾತ್ರೆ ತೊಳಿಬೇಕು, ತುಂಬ ಟೈಮ್ ಆಗ್ತಾಯಿದೆ, 9 ಗಂಟೆ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಸೊ ಪಾತ್ರೆ ತೊಳಿಬೇಕು. ಇಷ್ಟು ಪಾತ್ರೆಗಳು ಗುಡ್ಡೆ ಹಾಕಿದ್ದೀನಿ. ದಿನ ಬೆಳಗ್ಗೆ ಎದ್ರೆ ಏನು ತಿಂಡಿ ಮಾಡೋದಪ್ಪ ಅಂತ ಎಲ್ರಿಗೂ ಅದೇ ಯೋಚನೆ. ಸೊ ಹಾಗೆಯೇ ನನಗೂ ಕೂಡ ಏನಪ್ಪ ತಿಂಡಿ ಮಾಡೋದು ಅಂತ ಬೆಳಗ್ಗೆ ಎದ್ದು ಯೋಚನೆ ಆಗ್ತಿರುತ್ತೆ. ಸೊ ಇವತ್ತು ರವೆ ಇಡ್ಲಿ ಮಾಡಿದೆ. ಇಡ್ಲಿಗೇನು ನೆನೆ ಹಾಕಿರಲಿಲ್ಲ. ಸುಜಿತ್ಗೆ ಸ್ಕೂಲಿದ್ರೆ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂತಂದರೆ ಟೈಮ್ ಟೇಬಲ್ ಪ್ರಕಾರ ಅವನಿಗೇನು ತಿಂಡಿ ಹಾಕ್ತೀವೋ ಅದನ್ನೇ ನಾವು ಮಾಡ್ಕೊಬಿಡ್ತೀವಿ. ಬಟ್ ಸ್ಕೂಲಿಲ್ಲ ಅಲ್ವಾ, ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡಲಿ ಅಂತ ತಲೆ ಕೆಡ್ತಾ ಇರುತ್ತೆ. ಸೊ ಒಂದೊಂದು ಸಲ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ, ಮುದ್ದೆ ಮಾಡಿಬಿಟ್ಟು. ಸೊ ಮಕ್ಕಳಿರೋದ್ರಿಂದ ಬೆಳಗ್ಗೆನೇ ಮುದ್ದೆ ಮಾಡಿದ್ರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಎಲ್ಲಾದರೂ ಒಂದು ದಿವಸ ಮಾಡಿದ್ರೆ ಊಟ ಮಾಡ್ತಾರೆ. ಡೈಲಿ ಅದೇ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ. ಇನ್ನು ಸಂಜೆಗೆ ಏನಾದರೂ ತಿಂಡಿ ಮಾಡಿ ಅಂತಾರೆ. ಸೊ ಹಂಗಾಗಿ ಬೆಸ್ಟ್ ಅಂದರೆ ಬೆಳಗ್ಗೆ ತಿಂಡಿ ಮಾಡೋದೇ ಬೆಸ್ಟ್ ಅನಿಸ್ಬಿಡುತ್ತೆ ಒಂದೊಂದು ಸಲ. ಏಕೆಂದರೆ ಸಂಜೆ ಟೈಮ್ ತಿಂಡಿ ಮಾಡೋಕೆ ಒಂಥರ ಬೋರು. ಏಕೆಂದರೆ ತುಂಬ ಸೆಕೆ, ಸ್ಟವ್ ಮುಂದೆ ನಿಲ್ಲಕ್ಕಾಗಲ್ಲ. ಇತ್ತೀಚೆಗೆ ಸ್ವಲ್ಪ ರೊಟ್ಟಿ ಚಪಾತಿ ಕಡಿಮೆನೇ ಮಾಡಿದ್ದೆ. ಏಕೆಂದರೆ ಗ್ಯಾಸ್ ಪ್ರಾಬ್ಲಮ್ ಒಂದು ಕಡೆ ಅಂದರೆ ಸಿಲಿಂಡ್ರ್ಗಳು ಸಿಗ್ತಾ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಆದರೆ, ಇನ್ನೊಂದು ಕಡೆ ತುಂಬ ಬಿಸಿಲಿರೋದ್ರಿಂದ ಸೆಕೆ, ಸ್ಟವ್ ಮುಂದೆ ನಿಲ್ಲಕ್ಕಾಗಲ್ಲ ರೊಟ್ಟಿ ಚಪಾತಿ ಮಾಡಲಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ರೊಟ್ಟಿ ಚಪಾತಿ ಕಡಿಮೆ ಮಾಡಿದ್ದೆ. ಏಕೆಂದರೆ ಸಿಲಿಂಡ್ರು ಬೇರೆ ಸಿಗಬೇಕಲ್ವ, ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಹೇಗೋ ಅಡ್ಜಸ್ಟ್ ಆಗಿ ಸಿಲಿಂಡ್ರು ಕೂಡ ಬಂತು ಈ ಸಲ. ಇದು ನನ್ನ ಬೆಳಗಿನ ತಿಂಡಿ. 2 ರವೆ ಇಡ್ಲಿ, ಚಟ್ನಿ, ಆಪಲು, ಸೌತೆಕಾಯಿ, ಸೀಸನಲ್ ಫ್ರೂಟ್ಸ್ ಎಲ್ಲನೂ ತೊಗೋತೀನಿ. ಮ್ಯಾಂಗೋ, ಸೋಜು ಕಾಯ್ತಾ ಇದ್ದಾನೆ ಇಲ್ಲಿ ಮ್ಯಾಂಗೋ ತಿನ್ನೋಕ್ಕೆ. ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಕೆಲಸ ವಿಪರೀತನೂ. ಊಟ ಆಯಿತು. ಮೊಳಕೆ ಹುಳಿಕಾಳು ಸಾಂಬಾರು, ಬೆಳಗ್ಗೆ ರವೆ ಇಡ್ಲಿ, ಚಟ್ನಿ. ಕೆಲಸ ಇವೇ ಕೆಲಸ. ಶುಕ್ರವಾರ ಅಲ್ವಾ, ಬರೀ ಗುಡಿಸು ತೊಳಿ, ಬರೀ ಇದೇ ಕೆಲಸ. ಇನ್ನು ಇದ್ರ ಮಧ್ಯೆ ಈ ಸುಜಿತ್ಗೆ ಆಟ ಆಡ್ಲಿಕ್ಕೆ ಬೇರೆ ಕರ್ಕೊಂಬರ್ಬೇಕು. 3 ಡೇಸ್ ಆಗಿತ್ತು ಮೇಲೆ ಕರ್ಕೊಂಬಂದಿರಲಿಲ್ಲ. ಸೊ ಇವತ್ತು ಕರ್ಕೊಂಬಂದಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆಟ ಆಡಿಸಿ ಮಲಗಿಸ್ಬೇಕು ಇವಾಗ. ಇಲ್ಲ ಅಂದರೆ ಹಿಂಗೆ ಕೈ ಉರ್ಕೊಂಡು ನೆಲ ಬಡಿಯಮ್ಮ, ಕೈ ಉರ್ಕೊ, ಹಿಂಗೆ ಕಾಲು ಬಡಿ, ಬಡಿ ಹಿಂಗೆ ಎತ್ತು ಮೇಲೆ ತಬದಾಗ ಬಡಿ. ಹುಡ್ಕ ಬಗ್ಗೆ ಮೂಗಿಟ್ಕೊಳಮ್ಮ.
ಎಲ್ಲರದು ಊಟ ಆಯಿತು. ಇನ್ನು ಸಂಜೆ ಕೆಲಸನೇ ಸ್ನೇಹಿತರೆ. ನಾಳೆ ಒಂದು ಮದುವೆ ಇದೆ, ಹೋಗಬೇಕು. ಇಲ್ಲೇ ನಮ್ಮ ಚೌಟ್ರಿನಲ್ಲೇ ಉಪ್ಪಿನಲ್ಲಿ, ಅಂದರೆ ಇಲ್ಲೇ ವಿಲ್ಯಪಾಳ್ಯದ ಆಂಟಿ ಪರಿಚಯ ಇದ್ದಾರೆ, ಅವ್ರಿಗೇನೆ ಹೋಗಿ ಬರಬೇಕು. ಇನ್ನು ಶ್ವೇತಾ ಅವ್ರಿಗೂ ಹುಡುಗಿ ಕಡೆಯಿಂದ ಪರಿಚಯ, ನನಗೆ ಹುಡುಗನ ಕಡೆಯಿಂದ ಪರಿಚಯ. ಸೊ ಹಾಗಾಗಿ ನಾವು ಹುಡುಗನ ಕಡೆಯಿಂದ ಹೋಗ್ತಾ ಇದ್ದೀನಿ. ಶ್ವೇತಾ ಅವರು ಬಟ್ಟೆ ಅಂಗಡಿ ಶ್ವೇತಾ ಅವರು ಹುಡುಗಿ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಬ್ಬರು ಹೋಗೋಣ ಅಂತ ಅಂದ್ಕೊಂಡಿದ್ವಿ. 7:30 ಹೋಗೋಣ ಅಂತ ಅನ್ತಾ ಇದ್ದೀನಿ. ನೋಡೋಣ ಸ್ಯಾರಿ ಯಾವುದು ವೇರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಗ್ರೀನ್ ಕಲರು, ಐ ಥಿಂಕ್ ನಾನು ಬ್ಲಾಗ್ ಶುರುವಾದಾಗಿಂದ ನಾನು ಆ ಸ್ಯಾರಿನೇ ಹುಟ್ಟಿಲ್ಲ ಅಂತ ನನಗನ್ಸುತ್ತೆ. ಸೊ ಬ್ಲೌಸ್ ಏನಾಗಿದೆಯೋ ಗೊತ್ತಿಲ್ಲ, ನೋಡೋಣ ನಾಳೆ ಅದನ್ನೇ ವೇರ್ ಮಾಡೋಣ ಅಂತಿದ್ದೀನಿ. ಗ್ರೀನ್ ಕಲರು, ಕಲ್ಲೂರಿನಲ್ಲಿ ತಂದಂಥ ಸ್ಯಾರಿ, ರೇಷ್ಮೆ ಸೀರೆ, ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಸ್ಯಾರಿ, ತುಂಬ ಚೆನ್ನಾಗಿದೆ. ನೋಡೋಣ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ತಮ್ಮನ ಮದುವೆಯಲ್ಲಿ ಉಟ್ಕೊಂಡಂಥ ಸ್ಯಾರಿ, ರಿಸೆಪ್ಷನ್ಗೆ ಹುಟ್ಟಿದೆ ಮತ್ತು ಹುಟ್ಟೇ ಇಲ್ಲ. ಡಾರ್ಕ್ ಗ್ರೀನ್ ಅಂಡ್ ಗೋಲ್ಡ್ ಬಾಜು ತುಂಬ ಚೆನ್ನಾಗಿದೆ. ನೋಡೋಣ ನಾಳೆ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಏನಾಗಿದೆ ನೋಡಿಕೊಂಡು ಆರ್ಡ್ರ್ ಮಾಡಿಕೊಂಡು ನಾಳೆ ಉಡಬೇಕು. ಇನ್ನು ಬ್ಲೌಸು RV ಅವ್ರ ಹತ್ರ ವರ್ಕ್ ಮಾಡೋರಿಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ನಾನು ನೋಡಿ ಸಾಕಾಯಿತು. ನಾನು ರೆಗ್ಯುಲರ್ ಮುಂಚೆ ಎಲ್ಲ ಕೊಡ್ತಿದ್ನಲ್ಲ, ಅವ್ರ ಹತ್ರ ಕೊಟ್ಟಿದ್ದೀನಿ ವರ್ಕಿಗೆ. ತುಂಬ ಚೆನ್ನಾಗಿದೆ ವರ್ಕು. ನೋಡೋಣ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ವರ್ಕ್ ಹೆಂಗೆ ಮಾಡಿದ್ದಾರೆ ಏನು ಅಂತ. ಸ್ಟಿಚಿಂಗ್ RV ಅವ್ರ ಹತ್ರ ಕೊಡ್ತೀನಿ, ಯಾಕೆಂದರೆ ಇಲ್ಲ ವರ್ಕ್ ಮಾಡೋರಿಲ್ಲ ಅವ್ರ ಹತ್ರ. ಬಟ್ ಏನು ಅಂತಂದ್ರೆ ರೀಸನಬಲ್ ರೇಟ್ ಅವರು ವರ್ಕ್ ಮಾಡೋರು. ಮೊದಲಿಂದನೂ ಅಷ್ಟೇ, ಗುಬ್ಬಿನಲ್ಲಿ ಹೇಳ್ಬೇಕು ಅಂದರೆ ಸ್ವಲ್ಪ ಬೆಸ್ಟು ರೇಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ ಅವ್ರು. ಪಾಪ ಮಾಡೋದೇ ರೀಸನಬಲ್ ರೇಟು, ವರ್ಕ್ ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳಿಂದ ಮಾಡ್ತೀನಿ. ಅಂದರೆ ನಾನು ಸ್ಟಿಚ್ ಮಾಡ್ತಿದ್ದೆ ನೋಡಿ ಬಟ್ಟೆಗಳು, ಆ ಕಾಲದಿಂದನೂ ಇವ್ರ ಹತ್ರ ವರ್ಕ್ ಮಾಡಿಸ್ತೀನಿ. ಏನು ಕಸ್ಟಮರ್ಗೆಲ್ಲ ವರ್ಕ್ ಮಾಡಿಸ್ಕೊಂಬಂದು ನಾನೇ ಸ್ಟಿಚ್ ಮಾಡಿಕೊಡ್ತಿದ್ದೆ ನೋಡಿ ಸುಮಾರಷ್ಟು ಜನಕ್ಕೆ. ಸೊ ಹಾಗಾಗಿ ಅವಾಗಿಂದನೂ ನಮಗೆ ಪರಿಚಯ, ಚೆನ್ನಾಗಿ ಮಾಡಿಕೊಡ್ತಾರೆ, ರೀಸನಬಲ್ ರೇಟಿಗೆ ಮಾಡಿಕೊಡ್ತಾರೆ. ನನಗೆ ಚಲ್ ಮೇಡಮ್ಮ ನೀರು, ಅದಕ್ಕೆ ಅವ್ರ ಹತ್ರನೇ ಕೊಟ್ಟಿದ್ದೀನಿ. ನೋಡೋಣ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಯಪ್ಪ ನೋಡಿ ಸುಜಿತ್ ನೋಡಿ, ಯಪ್ಪ ಪ್ರಾಣ ತಿಂತಾನೆ. ಮೇಲೆ ಕರ್ಕೊಂಡೋಗಿ ನೋಡಿ. ಮೊದಲೇ ಶುಕ್ರವಾರ ಬೇರೆ ಕೆಲಸ, ಅದರಲ್ಲಿ ಇವನು ಬೇರೆ. ಇದಕ್ಕೆ ನೋಡಿ ಇವತ್ತು ಬೇರೆ ನೀರು ತುಂಬಿ, ಅವತ್ತು ತುಂಬಿದ್ದು ಮತ್ತೆ ಚೇಂಜು ಮಾಡಿರಲಿಲ್ಲ, ಹಂಗೆ ಕರ್ಕೊಂಬಂದಿರಲಿಲ್ಲ. ಒಂದು 3 ಡೇಸ್ ಆಟ ಆಡಿಸಿದ್ದೆ. ಸೊ ನನಗೂ ಸಾಕಾಯಿತು. ಇವತ್ತು ನೋಡಿ ಹೊಸ ನೀರು ತುಂಬಿ ಮತ್ತೆ ಕೂರಿಸಿದ್ದೀನಿ. ಹೆಚ್ಚು ಕಡಿಮೆ ಒಂದು 2,000 ಲೀಟ್ರ್ ನೀರು ಹಿಡಿಯುತ್ತೆ ಇದಕ್ಕೆ. ಸೊ ಎಲ್ಲಿಂದ ತುಂಬೋದು? ಟ್ಯಾಂಕಲ್ಲಿ ತುಂಬಿದ್ರೆ, ಅದು ಟ್ಯಾಂಕಿಂದ ಲೋಡ್ ಮಾಡೋಣ ಅಂದರೆ ನಲ್ಲಿ ಪೈಪ್ ಹಾಕಿದ್ರೆ ಸರಿಗೆ ತುಂಬಲ್ಲ, ಅಂದರೆ ಬೇಗ ತುಂಬಲ್ಲ. ಇನ್ನು ಕರೆಂಟ್ ಹೋದರೆ ಮೊದಲೇ ಬೇಸಿಗೆ, ಆಮೇಲೆ ಯಾವುದಕ್ಕೂ ನೀರಿರಲ್ಲ, ಹಂಗಾಗ್ಬಿಡುತ್ತೆ. ಸೊ ನೋಡಿ ಹೊಸ ಮನೆಯಿಂದ ಮತ್ತೆ ಡಂಪ್ ಮಾಡಿ ಮೇಲಕ್ಕೆ ಪೈಪ್ ಕೊಟ್ಟು ಒಂದು ಡಂಪ್ ಮಾಡೋದೇ ಒಂದು ದೊಡ್ಡ ಕೆಲಸ ನೋಡಿ. ಇನ್ನೇನು ಮಾಡ್ತೀರಾ, ಈ ಊಟ ಮಾಡಿಸಿ ಒಂದು ಅರ್ಧ ಗಂಟೆ ಆಟ ಆಡಲಿಂದ ಕರ್ಕೊಂಬಂದಿನಿ. ಟೈಮ್ 2:30, ಕರೆಕ್ಟಾಗಿ 3 ಗಂಟೆಗೆ ಎತ್ತಾಕೊಂಡೋಗಿ ಮಲಗಿಸ್ಬೇಕು ಸುಜಿತ್ನ, ಇಲ್ಲ ಅಂದ್ರೆ ಅಷ್ಟೇ ಕತೆ. ನೋಡಿ ನಮ್ಮ ಸುಜಮ್ಮನ ಮೂತಿ ನೋಡಿ, ಏನು ಖುಷಿ ನೋಡಿ. ತಲೆ ನೆನೆಸ್ಕೊಬೇಡಮ್ಮ, ಯಾವಾಗಲೂ 24 ಅವರ್ಸು ನೀರಲ್ಲಿ ಆಡ್ತಿರ್ತಾನೆ. ಯಪ್ಪ ಬೇಡ ಸುಜಮ್ಮ, ಸುಮ್ಮನೆ ಹಂಗೆ ಬಿದ್ದು ಒದ್ದಾಡಲಿ ಅಂತ ಸ್ವಲ್ಪ ನೀರು ಹಾಕ್ಸಿದ್ವಿ, ತುಂಬ ಹಾಕಿಲ್ಲ. ನೆನ್ನೆ ಎಲ್ಲ ಗುರುವಾರ ಅಲ್ವಾ, ನೆನ್ನೆನೇ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾಳೆ ವಾರಕ್ಕೆಲ್ಲ ರೆಡಿಯಾಗಿದೆ. ತಲೆ ನೆನೆಸ್ಕೊಬೇಡಮ್ಮ, ಬಿಸಿಲು ಕಡಿಮೆ ಇದೆ. ಹೆಂಗಾಡ್ತಾನೆ ನೋಡಿ ಅವನು. ಹಲೋ ಸ್ನೇಹಿತರೆ, ಟೈಮು 5:45. ಇನ್ನೂ ಕಾಂಪೌಂಡ್ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಏನಾದರೂ ಬ್ಲಾಗ್ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು 108 ಫೋನ್ ಬರ್ತಿರ್ತವೆ ನನ್ನ ಫೋನ್ಗೆ. ಸೊ ಎತ್ತಲಿಲ್ಲ ಅಂದರೆ ಒಂದೇ ಸಮ ಮಾಡ್ತಾನೆ ಇರ್ತಾರೆ. ಸೊ ಈಗ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಸುಜಿತ್ ಮಲಗಿದ್ದಾನೆ, ಎದ್ದೋಳು ಅಷ್ಟರಲ್ಲಿ ಕೆಲಸ ಮುಗಿಸೋಣ ಅಂದರೆ ಬರೀ ಇದೇ ಆಗಿದೆ. ಸೊ ಇವಾಗ ಆ ಕೆಲಸ ಶುರು ಮಾಡಬೇಕು. ಇನ್ನು ಶುಕ್ರವಾರ ಸಂಜೆ ಕೆಲಸ ಡೀಟೇಲಾಗೆಲ್ಲ ಏನೂ ತೋರಿಸಲ್ಲ, ಮಾಮೂಲಿ ಇದೇ ಇರುತ್ತೆ ನನ್ನ ಬ್ಲಾಗ್ಗಳಲ್ಲಿ. ಸಂಜೆ ಕ್ಲೀನಿಂಗು, ಕಸ ಗುಡಿಸ್ಕೊಳ್ಳೋದು, ಮನೆ ಕ್ಲೀನಿಂಗು, ದೇವ್ರ ದೀಪ ಹಚ್ಚೋದು, ಇದೆಲ್ಲ ಇದ್ದೇ ಇರುತ್ತೆ. ಇನ್ನು ಸಂಜೆ ಅಲ್ವಾ, ನೋಡ್ತಾನೆ ಇದ್ದೀನ ಕಾಂಪೌಂಡೆಲ್ಲ ನೀಟಾಗೇ ಇರುತ್ತೆ. ಸೊ ಆದ್ರೂ ವಾರ ಅಂತ ಬಂದಮೇಲೆ ಒಂದು ಸಲನಾರು ಕ್ಲೀನ್ ಮಾಡ್ಕೋಬೇಕು. ಸೊ ಏನು ಹೇಳೋದು ಅಂತಂದರೆ,
ಕಾಂಪೌಂಡ್ ಸುತ್ತಮುತ್ತ ಏನಿರುತ್ತೆ ಗಲೀಜೆಲ್ಲ ಕೆಲವ್ರ ಮನೆಗಳಲ್ಲಿ ಏನು ಅಂದರೆ ಹಬ್ಬ ಹರಿದಿನಕ್ಕೆ ಎಲ್ರಿಗೂ ಹೇಳ್ತಾ ಇಲ್ಲ, ಸುಮಾರಷ್ಟು ಜನದ ಮನೆಯಲ್ಲಿ ಹಬ್ಬ ಹರಿದಿನ ಅಂತ ಬಂದಾಗ ಮಾತ್ರ ಕಾಂಪೌಂಡ್ ಕ್ಲೀನ್ ಮಾಡ್ಕೋತಾರೆ. ಹಾಗೆ ಸೊ ನನಗೆ ಹಂಗಲ್ಲ, ನಾನು ಶನಿವಾರ ಅಂತ ಬಂದಮೇಲೆ ಸೊ ವಾರಕ್ಕೆ ಒಂದು ಸಲನಾದರೂ ಕಾಂಪೌಂಡ್ ಒರೆಸ್ಕೊತೀನಿ, ಗುಡಿಸಿ ಒರೆಸ್ಬಿಡ್ತೀನಿ. ಇಲ್ಲ ಅಂದರೆ ತುಂಬ ಧೂಳಾಗಿತ್ತು ಅಂತ ಅಂದರೆ ಗುಡಿಸ್ಕೊತೀನಿ ಮಧ್ಯದಲ್ಲಿ ಒಂದು ಸಲ. ಇಲ್ಲ ಅಂತಂದರೆ ವಾರಕ್ಕೊಂದು ಸಲ ಗುಡಿಸಿ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ಒಂದು ಸಲ ಈ ಥರ ಒರೆಸ್ಕೊಂಬರೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ರಿಸ್ಕಿ ಕೆಲಸ. ಶುಕ್ರವಾರ ಬಂತು ಅಂತಂದರೆ ಯಪ್ಪ ಒರೆಸಿ ಗುಡಿಸಿ ರಾತ್ರಿ 11 ಗಂಟೆವರೆಗೂ ಬರೀ ಇದೆ. ಶನಿವಾರದ ಪೂಜೆ ಇವತ್ತು ಡೀಟೇಲಾಗಿ ಏನು ತೋರಿಸಿಲ್ಲ, ಯಾಕೆಂದರೆ ನನ್ನ ವಾರ ಹೇಗಿರುತ್ತೆ ಅಂತ ಗೊತ್ತೇ ಇರುತ್ತೆ ನಿಮಗೆ. ಸೊ ಹಂಗಾಗಿ ನಾನು ಪೂಜೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಇವತ್ತು ಹಾಲು ಖೀರು ಮಾಡಿದ್ದೀನಿ ನೈವೇದ್ಯಕ್ಕೆ. ಸೊ ನೈವೇದ್ಯಕ್ಕೆ ಏನಾದರೂ ಮಾಡಲೇಬೇಕು ಆಯಿತಾ. ಎಲ್ಲ ಪೂಜೆ ಎಲ್ಲ ಆಯಿತು. ಇದ್ದೀನಿ ಶನಿವಾರದ ಬ್ಲಾಗು. ಸೊ ಪೂಜೆ ಎಲ್ಲ ಆಯಿತು, ಶನಿವಾರದ ಪೂಜೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಟೈಮ್ 7:15. ರೋಹಿತ್ ಎಕ್ಸಾಮ್ ಬರೆಯೋಕ್ಕೆ ಹೋದ. ಇವತ್ತು ಕೂಡ ಒಂದು ಎಕ್ಸಾಮ್ ಇದೆ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಇವತ್ತು ಕೂಡ. ಪ್ರತಿ ಶನಿವಾರನೂ ಹೀಗೆ ಇರುತ್ತೆ. ಬನ್ನಿ ಇವಾಗ ತಿಂಡಿ ಕಡೆ ಹೋಗೋಣ. ಯಾರಿಗೆ ಎಕ್ಸಸೈಸ್ ಮಾಡಿಸ್ಬಿಟ್ಟು ಬಂದೆ ಒಂದೇ ಸಲ. ಅತ್ಲಾಗೆ ಟೈಮ್ ಆಗಿತ್ತಲ್ವ, ಅಂದರೆ ಇನ್ನೂ ಟೈಮ್ ಇತ್ತು, ಕೆಲಸ ಎಲ್ಲ ಮುಗ್ದಿತ್ತಲ್ಲ. ಸೊ ಅದು ತಿಂಡಿ ತಿನ್ನೋದಿನ್ನೂ ಲೇಟ್, ಹಂಗಾಗಿ ಎಕ್ಸಸೈಸ್ ಮಾಡಿ ಮುಗಿಸ್ಬಿಟ್ಟೆ. ಇನ್ನೂ ಟೈಮ್ 8:20. ಸಾಂಬಾರಿದೆ ಇವತ್ತು, ಮೊಳಕೆ ಹುಳ್ಳಿಕಾಳು ಸಾಂಬಾರು. ರಾತ್ರಿಗೆ ಹೆಂಗೂ ಮದುವೆಗೆ ಹೋಗ್ಬೇಕಲ್ವ, ಹಂಗಾಗಿ ಅದೇ ಆಗುತ್ತೆ. ರೈಸ್ ಮಾಡ್ತೀನಿ, ರೊಟ್ಟಿ ಚಕ್ಕಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಯಾವತ್ತೂ ಶನಿವಾರ ರೊಟ್ಟಿನೇ ಮಾಡಿಲ್ಲ ನಾನು. ರೈಸ್ ಯಾಕೋ ತಿಂದು ಬೋರ್ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ರೊಟ್ಟಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಚಟ್ನಿ ರುಬ್ಬೇಕು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಚಟ್ನಿ ಒಂದು ಮಾಡ್ಕೊಂಡ್ರೆ ಆಯಿತು. ಸ್ಯಾರಿ ಯಾವ್ದು ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ರಾತ್ರಿ ಮದುವೆಗೆ ನೋಡಬೇಕು ಯಾವ್ದು ಹಾಕೊಳ್ಳೋದು ಏನು ಅಂತ. ನನಗೂ ಯಾಕೋ ರೈಸ್ ತಿಂದು ಬೋರ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಮಾಡಿನೇ ಬೋರು ನನಗೆ. ಅದಕ್ಕೋಸ್ಕರ ಈಗ ಹೆಂಚಿಟ್ಟಿದ್ದೀನಿ. ಬನ್ನಿ ರೊಟ್ಟಿ ಮಾಡೋಣ. ನೋಡೋಣ ರಾಧ ಎಷ್ಟೊತ್ತಿಗೆ ಸಿಗ್ತಾರೆ ನೋಡಿ. ಒಂಚೂರು ಎಕ್ಸ್ಟ್ರೆಸ್ ತೆಗೆಸ್ಕೊಬರ್ಬೇಕು, ಐಬ್ರೋಸು. ಅದೇ ಮದುವೆಗೆ ಮೇಕಪ್ ಹೋಗ್ತಿದ್ದಾರೆ ರಾಧಾ ಅವರು. ನೋಡೋಣ. ಇಲ್ಲ ನಿಮಗೆ ಮಾಡಿಕೊಟ್ಟೆ ಹೋಗ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ನೋಡೋಣ. ಮಧ್ಯಾಹ್ನ ಗಾಡಿ ಇಲ್ಲ ಹೋಗೋಕ್ಕೆ. ರೋಹಿತ್ತು ಎಕ್ಸಾಮ್ಗೆ ಹೋಗಿದ್ದಾನೆ ಇವತ್ತು ಕೂಡ. ಎಲ್ಲ ಎಕ್ಸಾಮು ಬರೀತೀನಿ ಅಂತ ಹೋಗಿದ್ದಾನೆ. 100 ರೂಪೀಸ್ ಖರ್ಚಿಗೆ 200 ರೂಪೀಸ್ ಇಟ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಆಟೋದಲ್ಲಿ ಹೋಗೋಕ್ಕೆ. ಸೊ ಕೆಲವೊಂದು ಸಲ ಅನಿವಾರ್ಯ ಈ ಥರ ಇದ್ದಾಗ ಹೋಗಲೇಬೇಕಾಗತ್ತೆ. ನೋಡೋಣ. ಇನ್ನು ಪೂಜೆ ಕೆಲಸ ಎಲ್ಲ ಮುಗಿದ ಮೇಲೆ ಸೂಜಮ್ಮಂಗೆ ಸ್ನಾನ ಮಾಡಿಸೋದು. ಯಪ್ಪ ನಮ್ಮ ಸುಜಿತ್ ಅಂತೂ ಸ್ನಾನ ಮಾಡಬೇಕು ಗುರು, ಸುಮ್ಮನಿರಲ್ಲ. ಬಟ್ಟೆ ಹಾಕ್ಬೇಕು. ದೇವರಿಗೆ ನಮಸ್ಕಾರ ಮಾಡು ಅಂದರೆ ಡೈ ಹೊಡಿತಾರ. ಮಂಡಿ ಹೊಡೆದಾಕತ್ತಿ ಅಷ್ಟೇ. ಎದ್ದ ಬೇರೆ ಬನ್ನಿ. ಶ್ಲೋಕ ಹೇಳಲ್ಲ ಏನಿಲ್ಲ, ಕ್ವಾಣ ಮರಿ ನೀವು. ಇತ್ತೀಚೆಗೆ ನೋಡಿ ದೇವ್ರು ಪ್ರಾರ್ಥನೆ ಮಾಡು ಅಂತಂದರೆ ಬೀಳಪ್ಪ ದೇವ್ರಿಗೆ ಅಂದರೆ ಇಲ್ಲಿಂದನೇ ಡೈ ಹೊಡಿತೇನೆ ಹೊಸ್ಲಿಂದ. ಸೊ ಹೀಗೆ ಮಾಡಿ ಮೊನ್ನೆ ಮಂಡಿ ಹೊಡೆದಾಕೊಂಡಿದ್ದ. ಸೊ ಇನ್ನು ಸುಜಿತ್ಗೆ ಸ್ನಾನ ಮಾಡಿಸಿ ಬಿಟ್ಟಿದ್ದಾಯಿತು. ಇವಾಗ ಸುಜಿತ್ಗೆ ಸಾಮಾನ್ಯವಾಗಿ ಶನಿವಾರ ಅಥವಾ ಭಾನುವಾರ ಎಣ್ಣೆ ಸ್ನಾನ ಮಾಡಿಸ್ತೀನಿ. ಬಟ್ ಏನು ಅಂತಂದರೆ ಸುಜಿತ್ಗೆ ಹೆಸರಿಟ್ಟು ಖಾಲಿಯಾಗಿದೆ ಸ್ನಾನ ಮಾಡಿಸ್ಲಿಕ್ಕೆ. ಹೆಸರು ಕಾಳು ಮತ್ತು ಕಡಲೆಬೇಳೆನ ಮಿಲ್ಲಿಗೆ ಹಾಕಿ ಇಡ್ಸ್ಕೊತೀನಲ್ವ, ಅದು ಇದ್ಬಿಟ್ರೆ ಬೆಸ್ಟು. ಸುಜಿತ್ಗೆ ಒಳ್ಳೆ ಕಲರು ಬರ್ತಾನೆ ಮತ್ತು ಎಣ್ಣೆ ಕೂಡ ಬೇಗ ಹೋಗುತ್ತೆ ಮೈಯಲ್ಲಿ ಹಚ್ಚಿರೋದು. ಸೊ ಅದು ಖಾಲಿ ಆಗಿಬಿಟ್ಟಿದೆ. ಸೊ ಇನ್ಮೇಲೆ ಸ್ಟಾಪ್ ಮಾಡಲಾ ಆಯಿಲ್ ಹಚ್ಚೋದು ಸುಜಿತ್ಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ನಾನ ಮಾಡಿ ಕಳಿಸ್ದೆ ನೋಡಿ. ಅಲ್ಲಿ ಸೈಡಲ್ಲೆಲ್ಲ ಕಪ್ಗಳೆಲ್ಲ ತಂದು ಜೋಡಿಸಿದ್ದಾನೆ. ಇತ್ತೀಚೆಗೆ ಅಡುಗೆ ಮನೇಲಿರೋ ಪಾತ್ರೆಗಳೆಲ್ಲ ಈ ಯುಟಿಲಿಟಿ ಜಾಗದಲ್ಲಿ ಬಿದ್ದಿರುತ್ತೆ. ಬಕೆಟಿಗೆ ನೀರು ತುಂಬೋದು, ಕಪ್ಗಳೆಲ್ಲ ತರೋದು ಜೋಡಿಸೋದು. ಅದರಿಂದ ಇದಕ್ಕೆ ಮಳ್ಳೊಯ್ಯೋದು, ಇದರಿಂದ ಅದಕ್ಕೆ ಮಳ್ಳೊಯ್ಯೋದು. ಕುಕ್ಕರ್ ಎತ್ಕೊಂಬರೋದು, ಮಿಕ್ಸಿ ಜಾರ್ ಎತ್ಕೊಬರೋದು. ಯಪ್ಪ ಇರೋ ಪಾತ್ರೆಗಳ ಜೊತೆಗೆ ಎಕ್ಸ್ಟ್ರಾ ಪಾತ್ರೆಗಳು ಅವು ಹಾಗೆ ಇಡೋಕ್ಕಾಗಲ್ಲ, ಅವು ಕೂಡ ತೊಳಿಬೇಕು.
ಇನ್ನು ಮ್ಯಾಂಗೋ ಸೀಸನ್ ಬಂತಂದರೆ ಸುಜಿತ್ ಬಟ್ಟೆಗಳೆಲ್ಲ ಮ್ಯಾಂಗೋ ತಿಂದ್ಬಿಟ್ಟು ಒಂದೊಂದ್ಸಲ ಬಟ್ಟೆಗೇನೆ ಒರೆಸ್ಕೊಳ್ಳೋದು ಸುರಿಸ್ಕೊಳ್ಳೋದು ಎಲ್ಲ ಮೂತಿಯಿಂದ ಹೀಗೆಲ್ಲ ಮಾಡುತ್ತೆ. ಮ್ಯಾಂಗೋ ಅಂದರೆ ಸಖತ್ ಇಷ್ಟ, ಹಲಸಿನ ಹಣ್ಣಿಗಿಂತ ಮ್ಯಾಂಗೋ ಅಂದರೆ ಸಖತ್ ಇಷ್ಟಪಡುತ್ತೆ. ಸೊ ಡೈಲಿ ಮ್ಯಾಂಗೋ ಮ್ಯಾಂಗೋ ಅಂತಿರ್ತಾನೆ. ಮತ್ತೇನು ಅಂದ್ರೆ ನಾವು ಸೀಸನ್ ಫ್ರೂಟ್ಸ್ಗಳನ್ನ ಎಲ್ಲವೂ ಅಭ್ಯಾಸ ಮಾಡಿರೋದ್ರಿಂದ ಯಾವ ಸೀಸನ್ಗೆ ಏನೇ ಫ್ರೂಟ್ಸ್ ಬರಲಿ ಕೋಟಿ ಎಲ್ಲ ಫ್ರೂಟ್ಸು ತಿನ್ನುತ್ತೆ ಸೂಜಮ್ಮ. ಇದು ಬೇಡ ಅದು ಬೇಡ ಅಂತ ಅನ್ನಲ್ಲ. ದಾಳಿಂಬೆ, ಬಾಳೆಹಣ್ಣು, ಅದರಲ್ಲೂ ಪಚ್ಚ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಆಪಲ್ಲು, ಮತ್ತು ಸೀಬೆಹಣ್ಣು, ಹಲಸಿನ ಹಣ್ಣು, ಸಪೋಟ, ಅಥವಾ ದ್ರಾಕ್ಷಿ ಏನಾದರೂ ಕೊಡಿ, ಕಿತ್ತಳೆ ಹಣ್ಣು, ಆ ಸೀಸನ್ಗೆ ಏನು ಕೊಡ್ತೀವೋ ಅದನ್ನು ಆರಾಮಾಗಿ ತಿನ್ನುತ್ತೆ. ಅದು ಅಭ್ಯಾಸ ಮಾಡಿಸ್ಬಿಟ್ಟಿದ್ವಿ ನಾವು. ಬೇಕ್ರಿ ಫುಡ್ ಮಕ್ಳಿಗೆ ಕಂಟ್ರೋಲ್ ಮಾಡಬೇಕು ಯಾವತ್ತೂ. ದೇವ ಎಷ್ಟೊಂದು ಬಿಸಿಲಿದೆ ಅಂದರೆ ಸಂಜೆ ಒಂದು ರಿಸೆಪ್ಷನ್ಗೆ ಹೋಗಬೇಕು, ಮದುವೆ. ಸೊ ಈಗ ಜಸ್ಟು ರಾಧಾ ಅವ್ರ ಹತ್ರ ಹೋಗಿ ಐಬ್ರೋ ಮಾಡಿಸ್ಕೊಂಡು ಜಸ್ಟ್ ಅಂದರೆ ಒಂದು ಅರ್ಧ ಗಂಟೆ ಆಯಿತು ಹೋಗಿ ಬಂದು. ಸ್ವಲ್ಪ ಎಕ್ಸ್ಟ್ರಾಸ್ ಅಷ್ಟೇ ತೆಗಿಬೇಕಿತ್ತು, ಹೋಗಿ ಬಂದೆ. ಒಂದು 7 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮದುವೆಗೆ. ನೋಡೋಣ, ಗ್ರೀನ್ ಕಲರ್ದು ಒಂದು ಸ್ಯಾರಿ ಎತ್ತಿಟ್ಟಿದ್ದೀನಿ, ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಶ್ವೇತಾ ಅವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಫಂಕ್ಷನ್ಗೆ. ರಾಧಾ ಅವರೇ ಅವ್ರ ಮದುವೆಗೆ ಮೇಕಪ್ ಹೋಗಿರೋದು. ಸೊ ಬಂದರು ಮುಗಿಸ್ಕೊಂಡು, ಈಗ ಚೌಟ್ರಿಗೆ ಹೋಗ್ತೀನಿ, ಸಂಜೆ ಬನ್ನಿ ಮೇಡಮ್ ಐಬ್ರೋಸ್ಗೆ ಅಂತ ಅಂದರು. ಸೊ ನೆನ್ನೆನೇ ಕಾಲ್ ಮಾಡಿದ್ದೆ ನಾನು. ಇವಾಗ ಹೋಗಿ, ತುಂಬ ಬಿಸಿಲು ಹೊಡಿತಿತ್ತು ನೋಡಿ. ಇವಾಗ ಟೈಮು ಒಂದು 3:30, ಒಂದು 5 ಗಂಟೆ ಹಂಗೆ ರೆಡಿ ಆಗೋಕ್ಕೆ ಹೋದರೆ ಅಟ್ಲೀಸ್ಟ್ ಒಂದು 6:30 7 ಗಂಟೆ ಅಷ್ಟರಲ್ಲಿ ಒಂದು 2 ಅವರ್ ಬೇಕು. ಯಾಕೆಂದರೆ ಸ್ಯಾರಿ ಎಲ್ಲ ನಾನು ವೇರ್ ಮಾಡೋಕ್ಕೆ ಒಂದು 2 ಅವರ್ ಬೇಕು. ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಡೈಲಿ ಎಕ್ಸಸೈಸ್ ವಿಡಿಯೋ ಜೊತೆಗೆ ಬ್ಲಾಗ್ ಕೂಡ ಹಾಕಿ ಅಂತ. ಖಂಡಿತ ಹಾಕ್ತೀನಿ. ಏನು ಅಂತಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ತುಂಬ ಜನ ಫಾಲೋವರ್ಸ್ ಆಗಿರ್ತೀರ, ಆಮೇಲೆ ಅನ್ಫಾಲೋವರ್ಸ್ ಆಗ್ತೀರಾ. ಅದೊಂದು ಬೇಜಾರಾಗುತ್ತೆ. ಯಾಕೆಂದರೆ ಎಷ್ಟೇ ವಿಡಿಯೋ ಹಾಕಿದ್ರೂ ಕೂಡ ಫಾಲೋವರ್ಸ್ ಮುಂದೆನೇ ಹೋಗಲ್ಲ. ಅದೊಂದು ಬೇಜಾರು. ಎಂತೆಂಥ ಕಂಟೆಂಟ್ ಕೊಟ್ಟರು ಕೂಡ ಅಟ್ಲೀಸ್ಟ್ ಒಂದು ವೀಡಿಯೋಗೆ ಅಟ್ಲೀಸ್ಟ್ ಕಾಮೆಂಟ್ಗಳು ಪರವಾಗಿಲ್ಲ, ಕಾಮೆಂಟ್ಸ್ ಓಕೆ ಬರ್ತಾ ಇದೆ. ಅಟ್ಲೀಸ್ಟ್ ಒಂದು ವೀಡಿಯೋಗೆ ಒಂದು 5 ಜನ 10 ಜನ ಈ ಥರ ಫಾಲೋವರ್ಸ್ ಆದರೆ ಅಟ್ಲೀಸ್ಟ್ ನಮಗೂ ಒಂದು ಖುಷಿ ಇರುತ್ತೆ ವೀಡಿಯೋ ಮಾಡಲಿಕ್ಕೆ. ಬಟ್ ಅಲ್ಲಿ ಫಾಲೋವರ್ಸೇ ಆಗಲ್ಲ. ಸೊ ಹಂಗಾಗಿ ತುಂಬ ಬೇಜಾರಾಗ್ಬಿಡುತ್ತೆ. ಅವಾಗೇನಾಗುತ್ತೆ, ಒಂದೊಂದ್ಸಲ ಬೇಜಾರಾದಾಗ ಸ್ಕಿಪ್ ಮಾಡಿಬಿಡ್ತೀನಿ. ಎಷ್ಟು ಹಾಕಿದ್ರೂ ಅಷ್ಟೇ, ಫಾಲೋವರ್ಸ್ ಮುಂದಕ್ಕೆ ಹೋಗಲ್ಲ, ಏನೂ ಇಲ್ಲ, ಇಷ್ಟರಲ್ಲೇ ಇದೆ ಅಂತ ಹೇಳ್ಬಿಟ್ಟು ಒಂದೊಂದ್ಸಲ ಬೇಜಾರು ಮಾಡ್ಕೊಂಡ್ಬಿಡ್ತೀನಿ. ಸೊ ಬೇಜಾರು ಮಾಡ್ಕೊಂಡು ಹಂಗೆ ಸುಮ್ಮನೆ ಆಗ್ತೀನಿ. ಅಯ್ಯೋ ಹೋಗತ್ಲಾಗ ಎಷ್ಟು ಹಾಕಿದ್ರು ಅಷ್ಟೇ, ಏನೇ ಕಂಟೆಂಟ್ ಕೊಟ್ಟರು ವ್ಯೂಸು ತಕ್ಕ ಮಟ್ಟಿಗಿದೆ, ಪರವಾಗಿಲ್ಲ. ವ್ಯೂಸ್ ಏನಂತ ಇಲ್ಲ, ಫಾಲೋವರ್ಸ್ ಇಲ್ಲ, ಏನಿಲ್ಲ. ತುಂಬ ಒಂದೊಂದ್ಸಲ ಅಂದ್ಕೊತೀನಿ ಬಿಟ್ಟೇ ಬಿಡೋಣ ಅಂತ, ಯೂಟ್ಯೂಬು ಬೇಡ ಏನೂ ಬೇಡ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್ಗಳೆಲ್ಲ ಬಿಡಬೇಡ ಶ್ವೇತಾ, ಮಾಡು ಶ್ವೇತಾ ಅಂತಿರ್ತಾರೆ. ಹಂಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡೇ ಬೈ ಡೇ ವೀಡಿಯೋ ಹಾಕ್ತಾಯಿದ್ದೀನಿ, ಡೈಲಿ ಹಾಕ್ತೀನಿ. ದಯವಿಟ್ಟು ನೀವುಗಳು ಸಪೋರ್ಟ್ ಮಾಡಿ. ನನಗೆ ಫಾಲೋವರ್ಸ್ ಕೊಟ್ಟರಂತೂ ಖಂಡಿತ ನಾನು ವೀಡಿಯೋಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ, ಇಲ್ಲ ಅಂತಲ್ಲ, ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ವೀಡಿಯೋಗಳಿಂದ, ಎಕ್ಸಸೈಸ್ ವೀಡಿಯೋಗಳಿಂದ, ಕೆಲವೊಂದು ಬ್ಯೂಟಿ ಟಿಪ್ಸ್ಗಳಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ನಮ್ಮ ಗುಬ್ಬಿ ಸುತ್ತಮುತ್ತ ಇರೋಂಥ ಹಳ್ಳಿ ಹೆಣ್ಮಕ್ಳು ಗುಬ್ಬಿನಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನಮ್ಮ ಶ್ವೇತಾ ಮೇಡಮ್ ವೀಡಿಯೋ ನೋಡಿಬಿಟ್ರೆ ಸಾಕು, ಎಲ್ಲ ಅದ್ರಲ್ಲಿ ತೋರಿಸಿರ್ತಾರೆ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತೀರಾ. ಹೌದು. ಸೊ ಏನು ಗೊತ್ತಾ, ನೀವು ಒಂದಷ್ಟು ಜನಕ್ಕೆ ಸಜೆಸ್ಟ್ ಮಾಡಿ, ಅಂದರೆ ಈ ಥರ ವೀಡಿಯೋ ಬರ್ತಿದೆ ನೋಡಿ ಅಂತ ಸಜೆಸ್ಟ್ ಮಾಡಿ ಒಂದಷ್ಟು ಫಾಲೋವರ್ಸ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ವೀಡಿಯೋ ಹಾಕಲಿಕ್ಕೆ. ಬಟ್ ಏನು ಅಂದರೆ ಒಂದೊಂದ್ಸಲ ಒಬ್ರಿಗೊಬ್ರು ಯಾರು ಸಜೆಸ್ಟ್ ಮಾಡಲ್ಲ. ಸೊ ನಾನು ಇಷ್ಟು ವರ್ಷ, ಒಂದು 2 ವರ್ಷದಿಂದನೂ ವೀಡಿಯೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹತ್ರ 3 ವರ್ಷಕ್ಕೆ ಬರ್ತಾ ಇದೆ. ಸೊ ಫಾಲೋವರ್ಸ್ ನೋಡಿ ಇನ್ನೂ ಕಡಿಮೆನೇ ಇದ್ದಾರೆ. ಅಟ್ಲೀಸ್ಟು ಒಂದು 10K ಆದರೆ ನನಗೊಂದು ಖುಷಿ ಇರುತ್ತೆ, ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ. ಬಟ್ ಒಂದು 10Kನೂ ನನಗೆ ರೀಚ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಗೆ ನನ್ನ ವೀಡಿಯೋಸ್ಗಳಿಗೆ ಜನಕ್ಕೆ ಅಷ್ಟೊಂದು ಇಷ್ಟ ಆಗ್ತಿಲ್ವೇನೋ ಅಂತ ನನಗನ್ಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಒಂದಷ್ಟು ಜನ ಫಾಲೋವರ್ಸ್ ಆಗಿ ಅನ್ಫಾಲೋವರ್ಸ್ ಅಷ್ಟು ಜನ ಆಗ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಒಂದು 4-5 ಜನ, ಒಂದು ದಿವ್ಸಕ್ಕೆ ಒಂದು 4-5 ಜನ ಬ್ಯಾಕ್ ಹೋಗ್ತಾರೆ. ನಿಮ್ಮ ಫಾಲೋವರ್ಸ್ ಜಾಸ್ತಿ ಆದಷ್ಟು ನಮಗೆ ಖುಷಿ ಇರುತ್ತೆ ವೀಡಿಯೋ ಮಾಡಲಿಕ್ಕೆ. ಬಟ್ ಇಲ್ಲಿ ಫಾಲೋವರ್ಸೇ ಇಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಎಷ್ಟೇ ವೀಡಿಯೋ ಹಾಕಿದ್ರು
ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅಂತ. ಸೊ ಏನೇನು ಕಂಟೆಂಟ್ ಕೊಡಬೇಕು ಅಂತಲೇ ನನಗೇ ತಲೆ ಕೆಟ್ಟೋಗ್ತಾ ಇರುತ್ತೆ ಒಂದೊಂದು ಸಲ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತೀರಾ, ಅದರಲ್ಲೂ ತುಂಬ ಇಷ್ಟಪಡೋರು ಒಂದಷ್ಟು ಜನ ಇದ್ದೀರಾ. ರೆಗ್ಯುಲರಾಗಿ ತುಂಬ ಜನ ಕಮೆಂಟ್ಸ್ ಹಾಕೋರು ಇದ್ದೀರಾ, ತುಂಬ ಇಷ್ಟಪಡೋರು ಇದ್ದೀರಾ. ಸೊ ಹಾಗಾಗಿ ಅವ್ರಿಗೋಸ್ಕರ ಆದ್ರೂ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ನಾನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಸ್ಕಿಪ್ಪೇ ಮಾಡಿಬಿಡೋಣ ಅಂಥ ಮನಸ್ಥಿತಿ. ಏಕೆಂದರೆ ಫಾಲೋವರ್ಸ್ ಆಗಬೇಕು ಸ್ನೇಹಿತರೆ. ಸುಮ್ಮನೆ ವೀಡಿಯೋಸ್ ಎಷ್ಟೊಂದು ಕಷ್ಟ ಇರುತ್ತೆ ಗೊತ್ತಾ, ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕೋದು ಸುಮ್ಮನೆ ಈಸಿ ಅಲ್ಲ. ಡೈಲಿ 12 ಗಂಟೆ ರಾತ್ರಿವರೆಗೂ ನಿದ್ದೆಗೆಟ್ಕೊಂಡು ಎಡಿಟ್ ಮಾಡಿ ಹಾಕಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅಂದರೆ ಏನಕ್ಕೆ ವೀಡಿಯೋಸ್ಗಳನ್ನ ಹಾಕ್ಬೇಕಲ್ವಾ. ತುಂಬ ಕಷ್ಟಪಟ್ಕೊಂಡು ಇಷ್ಟೊಂದು ಕಷ್ಟಪಟ್ಕೊಂಡು ನಾನು ಹೇಳೋದು ದುಡ್ಡಿಗೋ ವ್ಯೂಸ್ಗೋ ಅಲ್ಲ ಹೇಳ್ತಾ ಇರೋದು. ಒಂದು ಫಾಲೋವರ್ಸ್ ಅಂತ ಒಂದಷ್ಟು ಜನ ಇರಬೇಕು, ನಮಗೂ ಖುಷಿ ಆಗುತ್ತೆ. ಬಟ್ ಎಷ್ಟೊಂದು ಜನ ವೀಡಿಯೋ ಮಾಡ್ತೀರಾ, ಲೈಕು ಮಾಡಲ್ಲ ಮತ್ತು ಫಾಲೋನೂ ಮಾಡಲ್ಲ, ಸುಮ್ಮನೆ ಜಸ್ಟ್ ವೀಡಿಯೋಸ್ ನೋಡಿ ಹೊರ್ಟೋಗ್ತೀರಾ. ಸೊ ಅದರಿಂದ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ನೋಡ್ಕೊಂಡು ಹೊರ್ಟೋಗ್ತೀರಾ. ನೀವು ನಿಮ್ಮ ಸಪೋರ್ಟ್ ಹೆಂಗಿರುತ್ತೆ ಹಾಗೆ ನನ್ನ ಬ್ಲಾಗ್ಗಳು ಹೋಗ್ತಾ ಇರುತ್ತೆ. ಸೊ ನಾವು ನನ್ನ ವ್ಯೂಸ್ ಇಲ್ಲ ಅಥವಾ ಫಾಲೋವರ್ಸ್ ಇಲ್ಲ ಅಂತಂದಾಗ ನಾವು ಕೂಡ ಡಿಮೋಟಿವೇಟ್ ಆಗಿಬಿಡ್ತೀವಿ, ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಮಾಡಲಿಕ್ಕೆ, ಆಯಿತಾ. ಸೊ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಒಂದು ವೀಡಿಯೋಗಳಿಗೆ ಲೈಕು ಅಥವಾ ಸಬ್ಸ್ಕ್ರೈಬ್ ಮಾಡಿಸಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಾನು ಕೂಡ ಒಂದು ಮೋಟಿವೇಟ್ ಆಗಿ ನೀವು ವೀಡಿಯೋ ಹಾಕಲಿಕ್ಕೆ ನನಗೂ ಖುಷಿ ಆಗುತ್ತೆ, ಆಯಿತಾ. ಸೊ ನೋಡೋಣ ನನ್ನ ವ್ಯೂವರ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ. ಹೇಳ್ತಾ ಇರ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಇದಕ್ಕೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ. ಸೊ ಯಾರು ಕಮೆಂಟ್ ಮಾಡಲ್ಲ. ಸೊ ಹಾಗಾಗಿ ಕೆಲವೊಂದು ಸಲ ಬೇಜಾರಾಗೋದುಂಟು. ಬಟ್ ಬೇಜಾರಾದಾಗಲೇ ಕೆಲವೊಂದು ಸಲ ನಾನು ಕೆಲವೊಂದು ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಟಿರಲ್ಲ. ಬಟ್ ಒಂದು ವೀಡಿಯೋಗೆ 2-3 ಕಮೆಂಟ್ ಬಂದಾಗ ಸೊ ನಾಳೆ ಕೊಡೋಣ, ಒಟ್ಟಿಗೆ ನಾಡಿದ್ದು ಕೊಡೋಣ ಅಂತ ಹಂಗೆ ಸುಮ್ಮನಾಗ್ಬಿಟ್ಟಿರ್ತೀನಿ. ಸೊ ಯಾರ್ದಾದ್ರೂ ವೀಡಿಯೋ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಖಂಡಿತ ರಿಪ್ಲೈ ಮಾಡ್ತೀನಿ, ಆಯಿತಾ. ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮದುವೆಗೆ ಯಾವ ರೀತಿ ರೆಡಿಯಾಗಿದ್ದೆ, ಯಾವ ಸ್ಯಾರಿ ಹಾಕ್ಕೊಂಡಿದ್ದೆ ಎಲ್ಲನೂ ಕೂಡ ನಾಳಿನ ವೀಡಿಯೋನಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಮುಂದಿನ ಒಂದು ವೀಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.